ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಇರುತ್ತೆ. ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ ಸಪರೇಷನ್ ಅಲ್ಲಿ ಇದ್ದೀರಾ, ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ಈ ಒಂದು ರೀಡಿಂಗ್ ನಿಮ್ಗೋಸ್ಕರ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ನಿಮ್ಮ ಎಕ್ಸ್ ಪರ್ಸನ್ ಯಾಕೆ ಸೈಲೆಂಟ್ ಆಗಿದ್ದಾರೆ, ಯಾಕೆ ಅವರು ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ, ಯಾಕೆ ಅವರು ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಿಮ್ಮನ್ನ ಪ್ರಯತ್ನನೇ ಪಟ್ಟಿಲ್ಲ ಅನ್ನೋ ಒಂದು ರೀಡಿಂಗ್ ನ ತಗೊಂಡ್ ಬಂದಿದ್ದೀನಿ. ಸೊ ಈ ಒಂದು ರೀಡಿಂಗ್ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ದೀರಾ. ಸೊ ಹಾಗಾಗಿ ಒಂದು ರೀಡಿಂಗ್ ನ ತಗೊಂಡ್ ಬಂದಿದ್ದೀನಿ ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಅಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವುದೇ ವರ್ಷ, ಯಾವುದೇ ತಿಂಗಳು, ಫಾರ್ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ ನ ನೀವು ನೋಡಿದ್ರೆ ಖಂಡಿತ ನಿಮಗೆ ರೆಸೊನೇಟ್ ಆಗುತ್ತೆ. ಅಂಡ್ ಪರ್ಸನಲ್ ರೀಡಿಂಗು ಮತ್ತೆ ಟ್ಯಾರೋ ಕೋರ್ಸ್ ನ ತಗೊಳ್ಳೋದಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ನಂಬರು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ನ ಸ್ಟಾರ್ಟ್ ಗೈಸ್. ಇವಾಗ ನೋಡೋಣ, ನಿಮ್ಮ ಎಕ್ಸ್ ಪರ್ಸನ್ ಯಾಕೆ ಸೈಲೆಂಟ್ ಆಗಿದ್ದಾರೆ, ಯಾಕೆ ಅವರು ನಿಮ್ಮನ್ನ ಪ್ರಯತ್ನನೇ ಪಟ್ಟಿಲ್ಲ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಿಕ್ಕೆ, ಪ್ರತಿಯೊಂದು ಮಾಹಿತಿನ ಇವಾಗ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ನನಗೇನು ಇಂಟೆನ್ಷನ್ ಬರ್ತಾ ಇದೆ ಅಂದರೆ, ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡಬೇಕು ಅನ್ನೋ ಒಂದು ಆಸೆ ಈ ಒಂದು ವ್ಯಕ್ತಿಗೂ ಇದೆ. ನಿಮ್ಮನ್ನು ನೋಡಬೇಕು, ಮಾತಾಡಿಸ್ಬೇಕು, ಮೀಟ್ ಮಾಡಬೇಕು, ನಿಮ್ಮ ಜೊತೆಗೆ ಎಲ್ಲನೂ ಕೂಡ ಶೇರ್ ಮಾಡ್ಕೊಳ್ಬೇಕು. ಆ್ಯಂಡ್ ಅವ್ರು ಏನು ಫೀಲ್ ಮಾಡ್ತಾರೆ ಪ್ರತಿಯೊಂದೂ ಕೂಡ ಇವಾಗ ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂತ ಅವ್ರಿಗೂ ತುಂಬಾ ಆಸೆ ಇದೆ. ಆದರೆ ಈ ಒಂದು ವ್ಯಕ್ತಿಗೆ ತುಂಬಾ ಮುಜುಗರ ಇದೆ, ತುಂಬಾ ಶೈನೆಸ್ ಇದೆ, ತುಂಬಾ ಭಯ ಇದೆ, ಬೇಜಾರಿದೆ. ಪ್ರತಿಯೊಂದು ಎಮೋಷನ್ಸ್ ಈ ಒಂದು ವ್ಯಕ್ತಿಗೆ, ನೆಗೆಟಿವಿಟಿ ಥಾಟ್ಸ್ ಎಲ್ಲೋ ಒಂದು ಕಡೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡದೇ ಇರೋದಕ್ಕೆ ಈ ಒಂದು ವ್ಯಕ್ತಿಗೆ ಫೀಲ್ ಇದೆ ಅಂತ ಹೇಳ್ಬೋದು. ಈ ಒಂದು ವ್ಯಕ್ತಿಗೆ ಯಾಕೆ ಬೇಜಾರಾಗ್ತಾ ಇದೆ, ಯಾಕೆ ಮುಜುಗರ ಆಗ್ತಾ ಇದೆ, ಯಾಕೆ ಅವ್ರಿಗೆ ನಿಮ್ಮನ್ನ ಮಾತಾಡ್ಸೋದಕ್ಕೆ ಮುಖ ಇಲ್ಲ ಅನ್ನೋದಾದ್ರೆ, ಸೊ ಎಲ್ಲೋ ಒಂದು ಕಡೆ ಈ ಒಂದು ಹಿಂದೆ ತುಂಬಾ ಜನರ ಮಾತನ್ನ ಕೇಳ್ಕೊಂಡು ತುಂಬಾ ಬೇಗ ಅವರ ಮಾತಿಗೆ, ಕೆಲವೊಂದು ಜನಗಳ ಮಾತಿಗೆ ಇನ್ಫ್ಲುಯೆನ್ಸ್ ಆಗಿ ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ತುಂಬಾನೇ ತಪ್ಪಾಗಿ ತಿಳ್ಕೊಂಡು ನಿಮ್ಮನ್ನ ಅವರು ಹೊರಗಿಟ್ಟಿದ್ದಾರೆ ಅವರ ಜೀವನದಲ್ಲಿ. ಸೊ ತುಂಬಾನೇ ರಾಂಗ್ ಡಿಸಿಷನ್ ತಗೊಂಡಿದ್ದಾರೆ. ನಿಮ್ಮ ವಿಚಾರ ಅಂತ ಬಂದ್ರೆ, ನಿಮ್ಮ ಪ್ರೀತಿ ಅಂತ ಬಂದ್ರೆ, ನಿಮ್ಮ ರಿಲೇಶನ್ಶಿಪ್ ಅಂತ ಬಂದ್ರೆ, ಈ ಒಂದು ವ್ಯಕ್ತಿ ತುಂಬಾನೇ ನಿಮ್ಮನ್ನ ಎಲ್ಲಾನು ತುಂಬಾ ಲೈಟ್ ಆಗಿ ತಗೊಂಡಿದ್ದಾರೆ. ಅಂಡ್ ಯಾವುದೇ ಕಾರಣಕ್ಕೂ ಅವರ ಮನಸ್ಸಿನ ಮಾತನ್ನ ಅವ್ರು ಕೇಳಿರ್ಲಿಲ್ಲ. ಸೊ ತುಂಬಾ ಬೇಗ ಬೇರೆಯವ್ರು ಏನ್ ಹೇಳ್ತಾರೆ, ಅವ್ರೇನ್ ನೆಗೆಟಿವ್ ಆಗಿ ಹೇಳ್ತಾರೆ ನಿಮ್ಮ ಬಗ್ಗೆ, ಅದೇ ನಿಜ ಅಂತ ಅನ್ಕೊಂಡು ಕೆಲವೊಂದು ಸತಿ ಅವ್ರಿಗೆ ನಿಜ ಗೊತ್ತಿದ್ರೂ ಸಹ ಈ ಒಂದು ವ್ಯಕ್ತಿ ಇಂಟೆನ್ಷನಲಿ ನಿಮ್ಗೆ ತುಂಬಾನೇ ಹರ್ಟ್ ಮಾಡಿದ್ದಾರೆ, ತುಂಬಾನೇ ಪೇನ್ ಮಾಡಿದ್ದಾರೆ. ಸೊ ಎಲ್ಲಾರ ತರನು ನಿಮ್ಮನ್ನ ಅವರು ತುಂಬಾ ನಿಮ್ಮನ್ನ ನೆಗೆಟಿವ್ ಆಗಿ ಎಲ್ಲಾರ ಹತ್ರ ಪೋರ್ಟ್ರೇ ಮಾಡಿರ್ಬೋದು. ಲೈಕ್ ಅವ್ರು ಸರಿ ಇಲ್ಲ, ಲೈಕ್ ಸಮ್ ವಾಟ್ ನೆಗೆಟಿವಿಟಿ ನಿಮ್ಮ ವ್ಯಕ್ತಿ ಅವರ ಒಂದು ಬಾಯಲ್ಲೇ ಹಬ್ಬಿಸಿದ್ದಾರೆ. ಸೊ ಆ ಒಂದು ಕಾರಣಕ್ಕೆ ಕೆಲವೊಂದು ಕಡೆ ಇವಾಗ ಅವ್ರಿಗೆ ತಪ್ಪು ಅನ್ನೋದು ಅವ್ರಿಗೆ ರಿಯಲೈಸೇಷನ್ ಆಗಿದ್ರೂ ಸಹ ಅವರು ನಿಮ್ಮ ಹತ್ರ ಬರ್ದೇ ಇರೋದಕ್ಕೆ ಕಾರಣ, ಅಥವಾ ನಿಮ್ಮನ್ನ ಮಾತಾಡ್ಸೋದಕ್ಕೆ ಕಾರಣ ಎಲ್ಲೋ ಒಂದು ಕಡೆ ಅವ್ರು ತಗೊಂಡಿರುವಂತ ಕೆಲವೊಂದು ಡಿಸಿಷನ್ ಅಂಡ್ ಅವರು ಮಾತಾಡಿರುವಂತ ಕೆಲವೊಂದು ಬ್ಯಾಡ್ ವರ್ಡ್ಸ್, ನೆಗೆಟಿವ್ ವರ್ಡ್ಸ್ ಇಂದ ನಿಮ್ಮನ್ನ ಅವರು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ. ಯಾಕಂತಂದ್ರೆ ನೀವು ಕೇಳುವಂತ ಪ್ರಶ್ನೆಗಳಿಗೆ ಅವರಲ್ಲಿ ಉತ್ತರಗಳಿಲ್ಲ ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ಅವ್ರಿಗೆ ಗೊತ್ತಿದೆ, ನಾನು ಏನೇ ಅವ್ರ ಲೈಫಲ್ಲಿ ಇವಾಗ ಹೋದ್ರು, ಅವ್ರ ಜೊತೆಗೆ ನಾನು ಮಾತಾಡಿದ್ರು, ಡೆಫಿನೆಟ್ಲಿ ಐ ನೀಡ್ ಟು ಗಿವ್ ಅ ಕ್ಲಾರಿಟಿ ಅನ್ನೋದು ಆ ಒಂದು ವ್ಯಕ್ತಿಗೆ ಗೊತ್ತಿದೆ. ಬಟ್ ಸದ್ಯಕ್ಕೆ ಈ ಒಂದು ಕನೆಕ್ಷನ್ ಅಂತ ಬಂದ್ರೆ, ಈ ಒಂದು ಸಂಬಂಧ ಅಂತ ಬಂದ್ರೆ, ರೈಟ್ ನಾವು ಈ ಒಂದು ವ್ಯಕ್ತಿಗೆ ರಿಸ್ಕ್ ನ ತಗೊಳ್ಳೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಅಂಡ್ ನೀವು ಕೇಳುವಂತ ಕೆಲವೊಂದು ಪ್ರಶ್ನೆಗಳಿಗೆ ಅವರಲ್ಲಿ ಉತ್ತರಗಳಿಲ್ಲ. ಸೊ ಹಾಗಾಗಿ ಒಂದು ವ್ಯಕ್ತಿ ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳ್ಬಹುದು. ಸೊ ಸೈಲೆಂಟ್ ಆಗಿ ಇರೋದಕ್ಕೆ ಕಾರಣನೇ ಕೆಲವೊಂದು ನಿಮ್ಮ ಒಂದು ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿರೋದು, ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡಿರೋದು, ನೆಗೆಟಿವಿಟಿನ ಹಬ್ಬಿಸಿರೋದು, ಅಂಡ್ ತುಂಬಾ ನಿಮ್ಮನ್ನ ಕೇವಲವಾಗಿ ನೋಡಿರೋದು, ಅಂಡ್ ತುಂಬಾ ನಿಮ್ಮನ್ನ ಹರ್ಟ್ ಮಾಡಿರೋದು, ಆ ಎಲ್ಲಾ ಒಂದು ನೆನೆಸ್ಕೊಂಡಾಗ ನಿಮ್ಮ ಒಂದು ವ್ಯಕ್ತಿಗೆ ತುಂಬಾನೇ ಹರ್ಟ್ ಆಗ್ತಾ ಇದೆ. ಯಾಕಂತಂದ್ರೆ ಇದೆಲ್ಲ ನಾನು ಮಾಡ್ಬೇಕಾಗಿತ್ತು, ಇದೆಲ್ಲ ನಾನು ಮಾಡಬಾರ್ದಾಗಿತ್ತು, ಪ್ರತಿಯೊಂದೂ ಕೂಡ ಇವಾಗ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ನೋಡಿದಾಗ ನೀವು ತುಂಬಾ ಮೆಚಾರಿಟಿ ಆಗಿ ಈ ಒಂದು ವ್ಯಕ್ತಿನ ಹ್ಯಾಂಡಲ್ ಮಾಡಿದ್ರ, ಆ ಒಂದು ಸಿಚುಯೇಷನ್ ಹ್ಯಾಂಡಲ್ ಮಾಡಿದ್ರ. ಬಟ್ ಈ ಒಂದು ವ್ಯಕ್ತಿ ಕೆಲವೊಂದು ಜನಗಳ ಮಾತುಗಳನ್ನ ನಂಬ್ಕೊಂಡು ಅಂಡ್ ಆ ಒಂದು ವ್ಯಕ್ತಿಗೆ ನಿಜ ಗೊತ್ತಿದ್ರು ಕೂಡ ಇಂಟೆನ್ಷನಲಿಗೆ ನಿಮ್ಮನ್ನ ಹರ್ಟ್ ಮಾಡಿರೋದಾಗಿರ್ಬೋದು. ಸೊ ಆ ಒಂದು ನೆನ್ಸ್ಕೊಂಡಾಗ ಅವರೇ ಏಟ್ ಮಾಡ್ಕೊಳ್ಳೋ ರೀತಿನಲ್ಲಿ ಆ ಒಂದು ವ್ಯಕ್ತಿಗೆ ಆಗ್ತಾ ಇರೋದ್ರಿಂದ, ಸೊ ಸದ್ಯಕ್ಕೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಾರ್ದು, ನಿಮ್ಮ ಜೊತೆಗೆ ಕಮ್ಯುನಿಕೇಶನ್ ಮಾಡಬಾರ್ದು. ಅಂಡ್ ನಿಮ್ಮ ಒಂದು ಸಂಬಂಧ ಅಂತ ಬಂದ್ರೆ ಸದ್ಯಕ್ಕೆ ಅವರು ಹೋಲ್ಡ್ ಮಾಡಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೀವಿಲ್ದೆ ಅವ್ರ ಲೈಫಲ್ಲಿ ಅಷ್ಟೊಂದೇನು ಅವ್ರು ಆರಾಮಾಗಿಲ್ಲ ಅಂಡ್ ಸ್ಟ್ರಗಲ್ ಮಾಡ್ತಾ ಇದ್ದಾರೆ.
ಆ್ಯಂಡ್ ಕೆಲವೊಂದು ಅವ್ರ ಲೈಫಲ್ಲಿ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಕರಿಯರಲ್ಲಿ ಇಂಪ್ರೂವೈಸ್ ಆಗ್ತಾ ಇಲ್ಲ. ಸೊ ಕೆಲವೊಂದು ಕಡೆ ಅವ್ರಿಗೆ ಫಿನಾನ್ಷಿಯಲಿ ಲಾಸ್ ಆಗ್ತಾ ಇದೆ, ಫಿನಾನ್ಷಿಯಲಿ ಅವರು ಗ್ರೋ ಆಗಬೇಕು ನಾನು ಅಂತ ಈ ಆರ್ ಶಿ ಇಸ್ ರಿಯಲಿ ವೆರಿ ಬ್ಯುಸಿ ಇನ್ ಮೇಕಿಂಗ್ ಮನಿ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಅವರು ದುಡಿಯೋದ್ರಲ್ಲಿ ಅವರು ತುಂಬಾ ಬ್ಯುಸಿ ಇದ್ದಾರೆ. ನಾನು ದುಡ್ಡು ಮಾಡಬೇಕು ಆ್ಯಂಡ್ ಕೆಲಸದ ಕಡೆ ಗಮನ ಕೊಡಬೇಕು, ಕರಿಯರ್ನ ಗ್ರೋತ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಕಾರಣದಿಂದ. ಯಾಕಂತಂದ್ರೆ ಅವ್ರಿಗೆ ಸಾಲಗಳು ಹೆಚ್ಚಾಗಿರ್ಬೋದು, ಲೋನ್ ತೊಗೊಂಡಿರ್ಬೋದು, ಅಥವಾ ಈ ಒಂದು ವ್ಯಕ್ತಿಗೆ ಫ್ಯಾಮ್ಲಿನಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು, ಫ್ಯಾಮ್ಲಿ ಇಶ್ಯೂಸ್ ಇರ್ಬೋದು. ಯಾಕಂತಂದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಫ್ಯಾಮ್ಲಿಗೆ ಕೊಡಬೇಕಾಗಿರೋಂಥ ಅಮೌಂಟ್ ಅವ್ರಿಗೆ ಕೊಡೋಕ್ಕಾಗ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಅವ್ರ ಅಪ್ಪ ಅಮ್ಮ, ಅವರ ಬ್ರದರ್ಸ್ ಸಿಸ್ಟರ್ಸ್ ಯಾರೇ ಇದ್ರು ಅವರು ನೀವು ಈ ವ್ಯಕ್ತಿ ಮೇಲೆನೆ ಡಿಪೆಂಡ್ ಆಗಿರ್ಬೋದು. ಸೊ ಹಾಗಾಗಿ ಒಂದು ವ್ಯಕ್ತಿ ದುಡಿಯೋದ್ರಲ್ಲಿ ಬ್ಯುಸಿ ಇದ್ದಾರೆ, ಕರಿಯರ್ನ ಕಟ್ಕೊಳ್ಳೋದ್ರಲ್ಲಿ ಬ್ಯುಸಿ ಇದ್ದಾರೆ. ಆ್ಯಂಡ್ ಇನ್ನು ತುಂಬಾನೇ ಈ ಒಂದು ವ್ಯಕ್ತಿ ತುಂಬ ಕಷ್ಟಪಡ್ತಾ ಇದ್ದಾರೆ. ದೇ ಆರ್ ವರ್ಕಿಂಗ್ ವೆರಿ ಹಾರ್ಡ್, ಬಟ್ ಅವ್ರು ಅನ್ಕೊಂಡಂಗೆ ಅವ್ರ ಲೈಫಲ್ಲಿ ಪ್ರೋಗ್ರೆಷನ್ ಕಾಣಿಸ್ತಾ ಇಲ್ಲ. ಸೊ ತುಂಬಾನೇ ಲಾಸಲ್ಲೇ ಆ ಒಂದು ವ್ಯಕ್ತಿ ನಡೀತಾ ಇದ್ದಾರೆ. ಸೊ ಲೈಫಲ್ಲಿ ತುಂಬಾನೇ ದುಡ್ಡು ಸ್ಪೆಂಡ್ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಅವರು ತುಂಬಾನೇ ವೀಕ್ ಆಗ್ತಾ ಇರ್ಬೋದು, ಅವ್ರು ಆಕ್ಟಿವ್ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ತುಂಬಾನೇ ಎಲ್ಲರಿಂದನೂ ಡಿಟ್ಯಾಚ್ ಆಗ್ತಾ ಇದ್ದಾರೆ. ಸೊ ತುಂಬಾ ಜನಗಳು ಅವ್ರು ಯಾರ್ಯಾರ ಮಾತನ್ನ ನಂಬ್ಕೊಂಡು ಅವರು ನಿಮ್ಮನ್ನ ಬಿಟ್ಟರು, ಆ ಒಂದು ವ್ಯಕ್ತಿಗಳನ್ನ ಅವ್ರ ಲೈಫಲ್ಲಿ ರಿಮೂವ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವ್ಯಕ್ತಿಯ ಸಹವಾಸ ನಂಗೆ ಬೇಡ ಅಂತ. ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ನಿಮ್ಮ ಹತ್ರ ಅವ್ರು ಬರಬೇಕು, ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಚಾರ್ಜ್ ಆಗಬೇಕು ಅಂತ ಇದ್ರೆ ಕೆಲವೊಂದು ಬದಲಾವಣೆ ಅವರಲ್ಲಿ ಆಗಬೇಕು ಅಂತ ಹೇಳಿ, ಆ ಒಂದು ಬದಲಾವಣೆಗೋಸ್ಕರ ನಾನು ಸರಿ ಹೋಗ್ಬೇಕು, ನಾನು ಹೀಲ್ ಆಗಬೇಕು, ನಾನು ನಿಮ್ಮ ಹತ್ರ ಬರ್ತೀನಿ ಅಂದ್ರೆ ನಾನು ಚೇಂಜ್ ಆಗಬೇಕು, ನನ್ನ ಬಿಹೇವಿಯರು, ನನ್ನ ಕ್ಯಾರೆಕ್ಟರು, ನನ್ನ ಗುಣಗಳು ಕೆಲವೊಂದರಲ್ಲಿ ಅವರು ಬದಲಾವಣೆ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಆ ಒಂದು ಬದಲಾವಣೆ ನನ್ನಲ್ಲಿ ಆಗೋವರೆಗೂ ಸದ್ಯಕ್ಕೆ ಈ ಒಂದು ವ್ಯಕ್ತಿನ ಹತ್ರ ನಾನು ಮಾತಾಡೋದು ಬೇಡ. ಸೊ ಈ ಒಂದು ವ್ಯಕ್ತಿ ಹತ್ರ ನಾನು ಹೋಗೋದು ಬೇಡ. ನಾನು ಬದಲಾವಣೆ ಮಾಡ್ಕೊಳ್ಬೇಕು, ನನ್ನನ್ನು ನಾನು ಸರಿಪಡಿಸ್ಕೊಳ್ಬೇಕು, ಒಂದೊಳ್ಳೆ ದಾರಿನಲ್ಲಿ ನಾನು ಹೋಗಬೇಕು ಅನ್ನೋ ಕಾರಣದಿಂದ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಅವಾಯ್ಡ್ ಮಾಡ್ತಾ ಇದ್ದಾರೆ, ಇಗ್ನೋರ್ ಮಾಡ್ತಾ ಇದ್ದಾರೆ. ಆದ್ರೆ ಅವರು ನಿಮ್ಮನ್ನ ತುಂಬಾನೇ ಸ್ಟಾಕ್ ಮಾಡ್ತಾ ಇರ್ಬೋದು. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದಾರೆ, ಅಥವಾ ಕೆಲವೊಂದು ಫೇಕ್ ಅಕೌಂಟ್ಸ್ ಅಥವಾ ಅವರ ಫ್ರೆಂಡ್ಸ್ ಅಕೌಂಟ್ಸ್ಗಳಿಂದ ಅವರು ನಿಮ್ಮನ್ನ ತಿಳ್ಕೊಳ್ತಾ ಇರ್ಬೋದು. ನೀವೇನು ಮಾಡ್ತಾ ಇದ್ರ, ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ, ಆ ಒಂದು ಮಾಹಿತಿನ ಕೆಲವೊಂದು ನೀವು ಹಾಕುವಂಥ ಪೋಸ್ಟ್ ಆಗಿರ್ಬೋದು, ಸ್ಟೇಟಸ್ಗಳಲ್ಲಾಗಿರ್ಬೋದು, ಈ ಒಂದು ವ್ಯಕ್ತಿ ನಿಮ್ಮನ್ನ ನೋಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಕೀಪಿಂಗ್ ಎನ್ ಐ ಅಂತ ನಾನು ಹೇಳ್ತೀನಿ. ಸೊ ಅವ್ರ ಕಣ್ಣು ನಿಮ್ಮ ಮೇಲಿದೆ. ಸೊ ನೀವೇನು ಮಾಡ್ತಾ ಇದ್ದೀರಾ ಪ್ರತಿಯೊಂದೂ ಕೂಡ ಅವ್ರಿಗೆ ಗೊತ್ತಾಗ್ತಾ ಇದೆ. ಸೊ ಆ ಒಂದು ಧೈರ್ಯದ ಮೇಲೆ ಎಲ್ಲೋ ಒಂದು ಕಡೆ ನಾನು ಸೈಲೆಂಟ್ ಆಗಿರೋಣ. ಸೊ ಸದ್ಯಕ್ಕೆ ನಾನೇನು ಆ್ಯಕ್ಷನ್ ತಗೊಳ್ಳೋದು ಬೇಡ, ಯಾಕಂತಂದ್ರೆ ಕೆಲವೊಂದು ಪ್ರಾಬ್ಲಮ್ಸ್ ನನಗೂ ಇದೆ, ಅದನ್ನ ನಾನು ಸರಿಪಡಿಸ್ಕೊಳ್ಬೇಕು. ಸೊ ಈ ಒಂದು ವ್ಯಕ್ತಿ ಈಗ ಆಲ್ರೆಡಿ ಅವ್ರ ಲೈಫಲ್ಲಿ ಅವ್ರು ಕಷ್ಟಪಟ್ಟಿದ್ದಾರೆ. ಸೊ ನನ್ನ ಜೊತೆಗೆ ಮತ್ತೆ ಸೇರ್ಕೊಂಡು ಕಷ್ಟಪಡೋದು ಬೇಡ ಅನ್ನೋ ಒಂದು ಕಾರಣದಿಂದ ಪ್ರಾಬಬ್ಲಿ ಅವರು ವೇಟ್ ಮಾಡ್ತಾ ಇದ್ದಾರೆ. ಅವ್ರ ಲೈಫಲ್ಲಿ ಎಲ್ಲ ಒಂದು ಕಡೆ ಪಾಸಿಟಿವ್ ಚೇಂಜಸ್ ಆಗಬೇಕು, ಕೆಲವೊಂದರಲ್ಲಿ ಅವ್ರ ಲೈಫು ಬದಲಾವಣೆ ಆಗಬೇಕು. ಸೊ ಆ ಒಂದು ಕಾರಣಕ್ಕೆ ಈ ಒಂದು ವ್ಯಕ್ತಿ ತುಂಬಾನೇ ಸೈಲೆಂಟ್ ಆಗಿ ಉಳಿತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಬಟ್ ಮುಂದೆ ಬರುವಂಥ ದಿನಗಳಲ್ಲಿ ಇನ್ ದ ಫ್ಯೂಚರ್ ಮೈಟ್ ಬಿ ಒಂದು 6 months 7 months 8 months 9 months ವಿತಿನ್ ಅ ಇಯರ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಮ್ಯುನಿಕೇಟ್ ಮಾಡ್ತಾರೆ. he or she will take an action towards this connection ಅಂತ ನಾನು ಹೇಳ್ತೀನಿ. ಬಟ್ ತುಂಬಾನೇ ಸ್ಲೋ ಆಗಿ ಸ್ಟಡಿ ಆಗಿ ಒಂದು ಕನೆಕ್ಷನ್ ಅಲ್ಲಿ ನಿಮ್ಮ ವ್ಯಕ್ತಿ ಬರ್ತಾರೆ ಅಂತ ಹೇಳ್ತೀನಿ. ಸೊ ಈ ಒಂದು ವ್ಯಕ್ತಿ ಸದ್ಯಕ್ಕಂತೂ ಅವರ ಒಂದು ಸ್ಟ್ಯಾಂಡ್ ನ ಅವರ ಲೈಫಲ್ಲಿ ತಗೊಳ್ಬೇಕಾಗಿದೆ, ಕೆಲವೊಂದು ಬದಲಾವಣೆ ಮಾಡ್ಕೊಳ್ಬೇಕಾಗಿದೆ. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಸ್ಲೋ ಆಗಿ ಬರ್ತಾರೆ ಅಂತ ನಾನು ಹೇಳ್ತೀನಿ. ಸೊ ಸ್ಲೋ ಆಗಿ ಬಂದರೂ ಕೂಡ ಈ ಒಂದು ವ್ಯಕ್ತಿಗೋಸ್ಕರ ನೀವೇನು ವೇಟ್ ಮಾಡ್ತೀರಾ, ಐ ಥಿಂಕ್ ಇಟ್ ಇಸ್ ಗೋನಾ ಬಿ ವರ್ತ್ ಅಂತ ನಾನು ಹೇಳ್ತೀನಿ. ಸೊ ವರ್ತ್ ಇದೆ. ಸೊ ತುಂಬಾನೇ ನಿಮ್ಮ ಬೆಲೆ ಅವ್ರಿಗೆ ಗೊತ್ತಿದೆ. ಸೊ ಹಾಗಾಗಿ ನಿಮ್ಮನ್ನ ಕಳ್ಕೊಳ್ಳೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಸೊ ಇವಾಗ ಅವ್ರ ಲೈಫಲ್ಲಿ ಇವಾಗ ಇರೋದಕ್ಕೂ ಆಗಲ್ಲ, ನಿಮ್ಮನ್ನ ಬಿಟ್ಕೊಡೋಕ್ಕೂ ಆಗಲ್ಲ, ಅಥವಾ ನಿಮ್ಮ ಲೈಫಲ್ಲಿ ಬರೋದಕ್ಕೂ ಆಗ್ತಾ ಇಲ್ಲ. ಎಲ್ಲ ಕಡೆ ಸ್ಟಕ್ಕಲ್ಲಿ ಇದ್ದಾರೆ. ಸೊ ಸ್ಟಕ್ ಎನರ್ಜಿಯಲ್ಲಿ ಇದ್ದಾರೆ. ಸೊ ಲೈಫಲ್ಲಿ ತುಂಬಾನೇ ಬ್ಲಾಕೇಜಸ್ ಇದೆ, ಲೈಫಲ್ಲಿ ತುಂಬಾನೇ ನೊಂದಿದ್ದಾರೆ, ಕಷ್ಟಪಡ್ತಾ ಇದ್ದಾರೆ, ದುಡಿತಾ ಇದ್ದಾರೆ. ಬಟ್ ಆ ಒಂದು ದುಡಿಮೆ ಅವ್ರಿಗೆ ಸಾಕಾಗ್ತಾ ಇಲ್ಲ. ಸೊ ಕಷ್ಟಪಡ್ತಾ ಇದ್ದಾರೆ. ಸೊ ದೇ ಆರ್ ಸ್ಟ್ರಗ್ಲಿಂಗ್. ಸೊ ಲೈಫು ಹೇಗಿದೆ ಅಂತ ಅಂದ್ರೆ ಸೊ ಸಮಥಿಂಗ್ ಅವ್ರು ಇದ್ದಾರೆ ಇರಬೇಕು. ಸೊ ಸಮ್ ವಾಟ್ ಇಟ್ ಇಸ್ ದೇರ್ ಲೈಕ್ ದಟ್. ಸೊ ಅವ್ರೇನು ಸಂತೋಷವಾಗಿ ಎಂಜಾಯ್ ಮಾಡ್ತಾರಲ್ಲ ಅವ್ರ ಲೈಫ್ನ, ಯಾಕಂತಂದ್ರೆ ಈ ಒಂದು ಲೈಫ್ನ ಅವರೇ ಅವ್ರ ಲೈಫಲ್ಲಿ ಮಾಡ್ಕೊಂಡಿರೋದು. ಸೊ ಯಾರು ಆ ಒಂದು ಲೈಫ್ಗೆ ಜವಾಬ್ದಾರಿಗಳಲ್ಲ, ಬಟ್ ಅವರು ಅವರ ಲೈಫ್ನ ಡಿಸೈನ್ ಮಾಡಿರೋಂಥ ರೀತಿ ಆ ಒಂದು ಕಾರಣ. ಸೊ ಹಾಗಾಗಿ ಇವತ್ತು ಅವರು ಕಷ್ಟಪಡ್ತಾ ಇದ್ರೆ ದೇ ಆರ್ ಸಫರಿಂಗ್ ಅಂತಲೇ ನಾನು ಹೇಳ್ತೀನಿ. ಸೊ ಇವತ್ತು ಅವ್ರು ಕಷ್ಟಪಡ್ತಾ ಇದ್ದಾರೆ ಅನ್ನೋದಕ್ಕೆ ಕಾರಣ ಅದು ಆ ಒಂದು ಕಷ್ಟಕ್ಕೆ ಅವರೇ ಮಾಡ್ಕೊಂಡಿರೋದು. ಸೊ ಹಾಗಾಗಿ ಆ ಒಂದು ಕರ್ಮನ ಅವರೇ ಅನುಭವಿಸ್ಬೇಕಾಗಿದೆ. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಸದ್ಯಕ್ಕೆ ಸ್ವಲ್ಪ ದಿನ ಮಟ್ಟಿಗೆ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮೌನದಲ್ಲೇ ಇರ್ತಾರೆ ಅಂತ ನಾನು ಹೇಳ್ತೀನಿ. ಸೊ ಸ್ವಲ್ಪ ದಿನ ಸೈಲೆಂಟ್ ಆಗಿ ಇರ್ತಾರೆ, ಈ ಒಂದು ಕನೆಕ್ಷನ್ ಅಲ್ಲಿ ಏನೂ ಆಕ್ಷನ್ ತಗೊಳ್ಳಲ್ಲ. ಬಟ್ ವಿತಿನ್ ಅ ಇಯರ್ ಅಥವಾ 9
9 ಮಂತ್ಸ್ 8 ಮಂತ್ಸ್ ಒಳಗಡೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಮಾತಾಡ್ಸೋಂಥ ಪ್ರಯತ್ನಗಳನ್ನ ಪಡ್ಬೋದು, ಕಮ್ಯುನಿಕೇಟ್ ಮಾಡೋಂಥ ಪ್ರಯತ್ನಗಳನ್ನ ಪಡ್ಬೋದು. ಸೊ ಇದೆಲ್ಲ ಬದಲಾವಣೆಗಳು ಆಗತ್ತೆ ಅಂತ ಹೇಳ್ತಾ, ಸೊ ಇದಾಗಿತ್ತು ನಿಮ್ಮ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್. ಸೊ ಇಷ್ಟ ಆಗಿದ್ರೆ, ರೆಸೊನೇಟ್ ಆಗಿದ್ರೆ ಖಂಡಿತ ಕಮೆಂಟಲ್ಲಿ ಮೆನ್ಷನ್ ಮಾಡೋದನ್ನ ಮಾತ್ರ ಎಂದಿಗೂ ಮರೆಯೋಕೆ ಹೋಗ್ಬೇಡಿ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಆ್ಯಂಡ್ ಟೇಕ್ ಕೇರ್ ಗೈಸ್.